ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಪೋಕ್ಸೋ ಕೇಸ್ನ ಬಗ್ಗೆ ನಾನು ರಿಪೋರ್ಟ್ ಕೇಳಿದ್ದೀನಿ ಅಂತ ಹೇಳಿ ಗೃಹ ಸಚಿವರು ಮಾತಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಕೇಸ್ ಯಾಕೆ ದಾಖಲಾಯಿತು, ಯಾರು ಕಂಪ್ಲೇಂಟ್ ಕೊಟ್ಟಿದ್ದು, ಏನಿದೆ ಆ ಕಂಪ್ಲೇಂಟ್ ನಲ್ಲಿ ಅಂತ ಹೇಳಿ ನಾನು ರಿಪೋರ್ಟ್ ಕೇಳಿದ್ದೀನಿ. ಯಾಕೆ ಕೇಸನ್ನು ಹಾಕಿದ್ದಾರೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಅದಾದ ನಂತರ ನಾನು ಕೇಸ್ ರಿಪೋರ್ಟ್ ತರಿಸ್ಕೊಂಡ ನಂತರ ಗೊತ್ತಾಗುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತಾಡಿದರು. ಇಲ್ಲ, ಅದನ್ನೇ ನಾನು ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ದೇನೆ. ಯಾತಕ್ಕೋಸ್ಕರ ಹಾಕಿದ್ರಿ ಅನ್ನೋದನ್ನ ನನಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ ಕೇಳಿದ್ದೇನೆ. ಟೆಂಪರರಿ ಅದೆಲ್ಲ ಮಾಡ್ತಾ ಇರ್ತಾರಲ್ಲ, ಪೊಲೀಸ್ ಇಲಾಖೆನೆಲ್ಲ ದೊಡ್ಡ ವಿಚಾರ ಅಲ್ಲ. ನಾವು ಅದನ್ನ ಈಗಾಗಲೇ ಆ ಭಾಗದ IG ಗೆ ಮತ್ತು ಅಲ್ಲಿನ SP ಗೆಲ್ಲ ಸೆನ್ಸಿಟೈಸ್ ಮಾಡಿದ್ದೇವೆ. ಇವತ್ತೇನೋ ಕನ್ನಡ ಪರ ಸಂಘಟನೆಗಳು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರತಿಭಟನೆ ಮಾಡೋದಕ್ಕೆ ಪರ್ಮಿಷನ್ನು ಕೂಡ ಕೊಟ್ಟಿದ್ದೇವೆ. ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಿ, ನೀವು ಯಾವುದು ಗಲಾಟೆಗಳು ಮಾಡಿಕೊಡ್ದು ಅಂತ. ಒಂದು ವೇಳೆ ಗಲಾಟೆ ಮಾಡಿದರೆ ಕಾನೂನು ಪ್ರಕಾರ ಕ್ರಮ ತಗೋಬೇಕಾಗತ್ತೆ ಅಂತಲೂ ಹೇಳಿದ್ದೇವೆ ಅವರಿಗೆ. ಅದರಿಂದ ಅವರು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಮಹಾರಾಷ್ಟ್ರ ಸರ್ಕಾರದ ಬಸ್ಗಳು ಬರ್ತಾ ಇಲ್ಲ, ಕರ್ನಾಟಕ ಸರ್ಕಾರದ ಬಸ್ಗಳು ಆ ಕಡೆ ಹೋಗ್ತಾ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಎರಡನ್ನೂ ನಿಲ್ಲಿಸಿದ್ದಾರೆ. ಖಾಸಗಿ ಬಸ್ಗಳು ಹೋಗಿ ಬಂದು ಮಾಡ್ತಾ ಇದ್ದಾವೆ ಅಷ್ಟೇ. ಬಿಟ್ಟರೆ ನಾವು ಇನ್ನೂ ಒಂದಿಷ್ಟು ವಾತಾವರಣ ತಿಳಿಯಾದ್ಮೇಲೆ ಮತ್ತೆ ಪ್ರಾರಂಭ ಮಾಡ್ತಾರೆ.